ಬರೀ ಇಷ್ಟತ್ರ ನಾವು ಬರೀ ಮಾರ್ಕೆಟ್ ಸಂತಿ ಆ ಕಡೆ ಈ ಕಡೆ ಅಡ್ಡಾಡಿ ಬರೀ ಗದ್ದಲ್ದಾಗ ಮಾತು ಕೇಳಿವಿ. ಬರೀ ಇಂಥ ಸಂಧಿ ಒಳಗೂ ಕೇಳ್ಬೇಕು, ಯಾಕಂದ್ರೆ ಇಂಪಾರ್ಟೆಂಟ್ ಎಲ್ಲ ಚರ್ಚೆ ಆಗೋದು ಇಲ್ಲೇ ಎಲ್ಲ. ಒಂದು ದೇಶದ್ದು ಚರ್ಚೆ ಆಗೋದು, ಆಜು ಬಾಜು ಮನ್ಯಾನವ್ರದ್ದು ಚರ್ಚೆ ಆಗೋದು ಇಂಥ ಒಂದು ಒಟ್ಟಾರದಾಗ. ಈಗ ನಾವು ಇಲ್ಲಿ ಒಂದು ಗಲ್ಲಿ ಒಳಗೆ ಇಲ್ಲಿ ಒಂದು ಒಟ್ಟಾರದಾಗ ಹೊಂಟೇವಿ. ಕೇಳೋಣ ಅಲ್ಲಿ ಒಂದು ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ. ನೋಡ್ರಿ ಎಲ್ಲಾರು ಹೆಂಗೆ ಬರ್ಲತ್ತಾರ ಮನೆಯಿಂದ ಹೊರಗೆ. ಅಕ್ಕಾರ ನಮಸ್ಕಾರ ರೀ. ನಮಸ್ಕಾರ ರೀ. ಏನಿಲ್ಲ, ಅವ್ರು ಪರ್ಮಿಷನ್ ಕೊಟ್ಟಾರ ಒಳಗೆ ಬಂದು ಮಾತಾಡೋಣ ಅಂತೇಳಿ. ನೋಡ್ರಿ ಎಷ್ಟು ಒಂದು ಗೌರವದಿಂದ ನಮ್ಗೆ ಕರೀತಾರ, ಅದೇ ಒಂದು ಖುಷಿ. ಈಗ ಚುನಾವಣೆ ಸನಿ ಬಂತ್ರಿ, ಇಲೆಕ್ಷನ್ ಸನಿ ಬಂತು. ಈಗ ಯಾರು ಆಗ್ಬೇಕು ನಿಮ್ಗೆ ಪ್ರಧಾನಮಂತ್ರಿ ಮ್ಯಾಗ? ಮೋದಿ ರೀ. ಮೋದಿಯವ್ರ ಆಗ್ಬೇಕು. ಈಗ ರಾಜ್ಯದಾಗ 5 ಗ್ಯಾರಂಟಿ ಕೊಟ್ರ ಸಿದ್ದರಾಮಯ್ಯ ಸಾಹೇಬರು. ಆ ಗ್ಯಾರಂಟಿ ಬಂದಾವಿಲ್ರಿ? ಬರೋಬ್ರಿ ನಿಮ್ಗೆ ಬಂದಾವ್ರಿ ನಮಗೆಲ್ಲ. ಅಕ್ಕ ನಿಮ್ಮ ಹೆಸರು? ರಾಜೇಶ್ವರಿ ರೀ. ಬರ್ರಿ, ಈಗ ನಮ್ಗೆ ಚಾ ಕುಡಿಸಿ ಕಳ್ಸಾಕ ನಿಂತು ಬಿಟ್ಟು ಚಾ ಕುಡಿಸಿ ಹೋಗಿ ನೋಡ್ರಿ. ಈಗ 5 ವರ್ಷಕ್ಕೊಮ್ಮೆ ಜಾತ್ರೆ ನಡೀತಿದ್ರಿ ಇಲ್ಲಿ, ಹಂಗ 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ನಡೀತಾವ, ಹೌದಲ್ರಿ? ಈಗ ಪ್ರಧಾನಮಂತ್ರಿ ಇಲೆಕ್ಷನ್ ನಡೀಲಾಗ್ತದ್ರಿ. ಈಗ ಬರುವಂತ ಚುನಾವಣೆ ಯಾವ ಪಕ್ಷದ ಮೇಲೆ ನಿಮ್ದು ಒಲವು ಐತ್ರಿ? ಬಿಜೆಪಿ. ಈಗ 5 ಗ್ಯಾರಂಟಿಗಳನ್ನು ಕೊಟ್ಟಾರಿ ರಾಜ್ಯ ಸರ್ಕಾರ. ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಾರ್ರಿ. ಕಾಂಗ್ರೆಸ್ನವ್ರ ಗ್ಯಾರಂಟಿ ಕೊಟ್ಟಾರ. ಅವನ್ನ ಅವ್ ಎಷ್ಟು ದಿನ ನಡೀತಾವ್ರಿ? ಯಾವ ಅಭಿವೃದ್ಧಿ ಕೆಲಸನೂ ಆಗಂಗಿಲ್ಲ ಅದ್ರಾಗ. ಇವ್ರನ್ನ ಹೆಣ್ಮಕ್ಳಿಗೆ ಕೊಡ್ತಾರ, ಹೆಣ್ಮಕ್ಳಿಗೆ ಏನಕ್ಕವು ಮನೆ ಖರ್ಚಿಗೆ ಹೋಗ್ಬಿಡ್ತಾವ ರೊಕ್ಕವು. ಅಭಿವೃದ್ಧಿ ಕೆಲಸ ಅನ್ನಂತವ್ ಏನಾಗ್ಯಾವ್ರಿ ಇವು? ಕಾಂಗ್ರೆಸ್ ಇಂದ ಏನು ಇದು ಇಲ್ರಿ ಅದ್ರಾಗ. ಈಗ ಯಾರು ಆಗ್ಬೇಕಂತ ನೀವು ಪ್ರಧಾನಮಂತ್ರಿ? ನಮ್ಗ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಆಗ್ಬೇಕು. ಅವ್ರು ಒಳಗ ಅವು ಮಾಡವು ಎಲ್ಲಾರ್ಗಿ ತಿಳಿಯೋದಲ್ರಿ ಅವು. ಇಲ್ಲೊಬ್ರು ಅಕ್ಕರದಾರ. ರೂಪಾರಿ. ಈಗ ಚುನಾವಣೆ ಸನಿ ಬಂತ್ರಿ, ಯಾವ ಪಕ್ಷದ ಮೇಲೆ ನಿಮ್ದು ಒಲವು ಐತ್ರಿ? ನಮ್ ಬಿಜೆಪಿ. ಬಿಜೆಪಿ. ಯಾಕೆ ಬಿಜೆಪಿ ಮ್ಯಾಗ ಯಾಕೆ ಒಲವು ನಿಮ್ದು? ಹಂಗೇನಿಲ್ರಿ, ಅವ್ರೆಲ್ಲ ನರೇಂದ್ರ ಮೋದಿ ಚಲೋ ಕೆಲಸ ಮಾಡ್ತಾರಲ್ರಿ, ಅದಕ್ಕೆ ಇಷ್ಟ. ಏನು ವ್ಯಕ್ತಿ ನೋಡಿ ಓಟ್ ಹಾಕ್ತಿರೋ, ಏನು ಪಕ್ಷ ನೋಡಿ ಹಾಕ್ತಿರೋ, ಅಥವಾ ರಾಮ ಮಂದಿರ ನೋಡಿ ಓಟ್ ಹಾಕ್ತಿರೋ? ವ್ಯಕ್ತಿ ನೋಡಿ ಓಟ್ ಹಾಕ್ಯಾರ. ವ್ಯಕ್ತಿ ನೋಡಿ ಓಟ್. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಕೊಟ್ಟಾರ. ಆ ಗ್ಯಾರಂಟಿಗಳ ಉಪಯೋಗ ನೀವು ತೊಗೊಳತ್ತಿರೋ? ತೊಗೊಳತ್ತೀರಿ. ತಿಂಗಳಿಂದ 2,000 ರೂಪಾಯಿ ಬರುತ್ತೆ. ಬಸ್ ಫ್ರೀ ಐತಿ ನಿಮಗೆ? ಬಸ್ ಫ್ರೀ ಐತಿ. ಆದ್ರೆ ಯಾಕೆ ನೀವು ಬಿಜೆಪಿ ಮ್ಯಾಗ ಯಾಕೆ ಒಲವು? ಅಭಿವೃದ್ಧಿ ಕೆಲಸ ಆಗ್ಯಾವ್ರಿ. ರೋಡ್ ನಳ ಜನರಿ ಮನಿ ಎಲ್ಲಾ ಮಾಡ್ಯಾರ. ಅವ್ರು ಗ್ಯಾರಂಟಿ ಕೊಟ್ಟಿಲ್ಲ, ಅಭಿವೃದ್ಧಿ ಮಾಡ್ಯಾರ. ಇವ್ರ ಗ್ಯಾರಂಟಿ ಕೊಟ್ರೆ ಅಭಿವೃದ್ಧಿ ಆಗೋದು. ಬರೀ ಈ ಮನಿ ಒಳಗ ಸೀನಿಯರ್ ಅಜ್ಜಿನೂ ಅದಾರ. ಈಗ ಫಸ್ಟ್ ಟೈಮ್ ಓಟ್ ಹಾಕಂತೇಳಿ ಯಂಗ್ಸ್ಟರ್ ರೆಡಿ ಅದಾರ. ಬರೀ ಇವ್ರದ್ದು ಮೆಂಟಾಲಿಟಿ ಹೆಂಗೈತಿ? ಏನ್ ಪಕ್ಷ ನೋಡಿ ಓಟ್ ಹಾಕ್ತಾರೋ, ಅಥವಾ ವ್ಯಕ್ತಿ ನೋಡಿ ಹಾಕ್ತಾರೋ, ಅಥವಾ ಏನು ಅಭಿವೃದ್ಧಿ ನೋಡಿ ಓಟ್ ಹಾಕ್ತಾರೋ ಅನ್ನೋಂಥದ್ದು ಈಗ ಅವ್ರ ಬಾಯಿಂದ ನಾನು ಕೇಳುವಂತ. ಅಭಿನಯನ ಸರ್ ಚೈತ್ರ ಈಗ ಫಸ್ಟ್ ಟೈಮ್ ಓಟ್ ಹಾಕ್ಲತ್ತೀವಿ. ಫಸ್ಟ್ ಟೈಮ್ ಎಕ್ಸೈಟ್ಮೆಂಟ್ ಹೆಂಗೈತಿ ನಿಮ್ದು? ತುಂಬಾ ಐತಿ. ಈಗ ನೀವು ಯಾವ ಪಕ್ಷದ ಮೇಲೆ ನಿಮ್ದು ಒಲವು ಐತಿ? ಫಸ್ಟ್ ಟೈಮ್ ನೀವು ಬಿಜೆಪಿ. ಈ ಯಾವ ಕಾರಣಕ್ಕೆ ನಿಮ್ಮ ಬಿಜೆಪಿ ಮ್ಯಾಗ ಒಲವು ಐತಿ? ಮೋದಿ ನೋಡಿ, ಆಮೇಲೆ ಮೋದಿಗೆ ಮಾಡೋ ಕೆಲಸ ಮೇಲೆ ನೋಡಿ ಓಟ್ ಹಾಕ್ಬೇಕಂತ. ಯಾವ ಪಕ್ಷದ ಮೇಲೆ ನಿಮ್ದು ಒಲವು ಐತಿ? ಬಿಜೆಪಿ. ಯಾವ ಕಾರಣಕ್ಕೆ ನಿಮ್ ಬಿಜೆಪಿ ಮ್ಯಾಗ ಒಲವು ಐತಿ? ಅವ್ರು ಮೋದಿ ಅವ್ರು ಮಾಡೋ ಕೆಲಸ ಸ್ವಲ್ಪ ಹಿಂದೂ ಧರ್ಮ, ಸನಾತನ ಧರ್ಮ ಅವ್ರು ಬಿಡಂಗಿಲ್ಲ. ಆ ಸನಾತನ ಧರ್ಮನ ಉಳಿಸ್ಕೊಂಡು ಹೋಗ್ತಾರ. ಆಮೇಲೆ ಅಭಿವೃದ್ಧಿ ಕೆಲಸನೂ ಜಾಸ್ತಿ ಮಾಡ್ಯಾರ ಅಂತ. ಯಾಕೆ ಕಾಂಗ್ರೆಸ್ದವರು ಆ ಥರ ಮಾಡಂಗಿಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಕಾಂಗ್ರೆಸ್ನವ್ರು ಮಾಡ್ಯಾರ, ಬಟ್ ಅದು ನಮ್ಗೆ ಯೂಸ್ಫುಲ್ ಎಷ್ಟಾಗೈತಿ ಅಷ್ಟ ನಮ್ಗೆ ಪ್ರಾಬ್ಲಮ್ ಆಗತೈತಿ, ಅಷ್ಟ ಬರ್ಡನ್ ಆಗತೈತಿ. ಏನ್ ಪ್ರಾಬ್ಲಮ್ ಆಗಿರ್ಬೇಕು ಕಾಂಗ್ರೆಸ್ನಿಂದ? ಕಾಂಗ್ರೆಸ್ ಬಸ್ ಫ್ರೀ ಮಾಡಿದ್ರೆ ನಮ್ಗೆ ಅದ್ರ ಸಲುವಾಗಿ ಕಾಲೇಜಿಗೆ ಕರೆಕ್ಟ್ ಟೈಮಿಗೆ ಹೋಗೋಕ್ಕಾಗತ್ತಿಲ್ಲ. ಕ್ಲಾಸ್ ಕರೆಕ್ಟಾಗಿ ಕೇಳೋಕ್ಕಾಗತ್ತಿಲ್ಲ. ಆಮೇಲೆ ಬಸ್ ಫಸ್ಟಿನಷ್ಟು ಬಸ್ ಬಿಡತ್ತಿಲ್ಲ. ನಮ್ಗೆ ಕಾಲೇಜ್ಗೆ ಹೋಗಕ್ಕೆ ಭಾಳ ಬರ್ಡನ್ ಆಗತ್ತೆ. ಈಗ ಕೆಲವರು ರೊಕ್ಕ ತಗೊಂಡು ಓಟ್ ಹಾಕ್ತಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಿ? ರೊಕ್ಕ ತಗೊಂಡು ಓಟ್ ಹಾಕೋರಿಗೆ ಅಂತ ಕೆಲಸ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ರೊಕ್ಕ ತಗೋಬಾರ್ದ್ರಿ? ತಗೋಬಾರ್ದು. ಮತ್ತೆ ಫ್ರೀ ಗ್ಯಾರಂಟಿ ತೊಗೊಳ್ತಾರಲ್ಲ, ಅವ್ರ ಅಭಿವೃದ್ಧಿ ಕೆಲಸ ಮಾಡತ್ತಾರ ಅಂದ್ಮೇಲೆ, ಅವ್ರು ಫ್ರೀ ಕೊಡ್ತಾರ ಅಂದ್ಮೇಲೆ ಎಲ್ಲರೂ ತಗೊಳ್ಳೋದು. ಅವ್ರು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ರೊಕ್ಕ ಕೊಡ. ಅಭಿವೃದ್ಧಿ ಕೆಲಸ ಅವ್ರು ಎಷ್ಟು ಮಾಡ್ಯಾರ ಅಷ್ಟ ನಮ್ ಪ್ರಾಬ್ಲಮ್ ಮಾಡತ್ತಾರ. ಅವ್ರ ಪ್ರಾಬ್ಲಮ್ ಮಾಡಿದಕ್ಕಾರ ದುಡ್ಡು ತಗೊಳಕಬೇಕು. ಓಟ್ ಕೇಳಕಂತ ಬರ್ತಾರ, ನಾವು ಚಲೋ ಕೆಲಸ ಮಾಡ್ತೀವಿ, ಒಂದು ಓಟಿಗೆ 2,000 ರೂಪಾಯಿ ನಿಮ್ಗೆ ಕೊಡ್ತೀವಿ ಅಂತಾರ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇವಾಗ ಚಲೋ ಕೆಲಸ ಏನ್ ಮಾಡ್ತೀರಿ ಅಂತ ಕೇಳ್ತೇವೆ. ಫಸ್ಟ್ ನೀವು ಮಾಡೋ ಕೆಲಸ ಆದ್ರೂ ಏನ ಒಂದೆರಡು ಹೇಳ್ರಿ ನೀವು ಮಾಡೋ ಕೆಲಸ ಫಸ್ಟ್, ಆಮೇಲೆ ನಿಮ್ಗೆ ಓಟ್ ಹಾಕ್ಬೇಕ ಬೇಡ. ಫಸ್ಟ್ ಕೆಲಸ ನಮ್ದು ಫಸ್ಟ್ ಟೈಮ್ ಇಲೆಕ್ಷನ್ ನಿಂತೀನಿ, ಆರಿಸಿ ಬಂದ ಮೇಲೆ ಕೆಲಸ ಮಾಡ್ತೀನಿ ಅಂತಾರ. ನೀನ್ ಹೆಂಗದಿ ನಿನ್ ವ್ಯಕ್ತಿತ್ವ ನೋಡ್ಕೊಂಡು ಹಾಕ್ತೇವೆ ನಾವು ಫಸ್ಟ್ ಬಿಜೆಪಿ. ಈ ವ್ಯಕ್ತಿತ್ವ ಹೆಂಗ್ ಕಂಡು ಹಿಡಿತೀರಿ ನೀವು? 4 ಜನದ ಮಂದಿಗೆ ಪರಿಚಯ ಇದ್ರಲ್ಲ ಎಲೆಕ್ಷನ್ ನಿಂತ್ಕೊಳಕಾಗದು. 4 ಜನದ ಹತ್ರ ಕೇಳ್ತೇವೆ ಅವ್ರ ಹೆಂಗ ಒಳ್ಳೆಯವ್ರ, ಅವ್ರು ಒಳ್ಳೆ ಕೆಲಸ ಮಾಡ್ತಾರ ಅಂತ ಕೇಳಿ ಓಟ್ ಹಾಕಿ. ಏನ್ ಅನಿಸ್ಲಾತೈತಿ ನಿಮಗೆ ಸದ್ಯ ಆ ಒಂದು ಇಲೆಕ್ಷನ್? ಏನು ಕಾಯ್ಲಾತಿರೋ, ಏನು ಓಟ್ ಹಾಕುವಂತ ಟೈಮ್ ನಿಮ್ಗೆ ಪ್ರೇಷನ್ ಅಂತ ಏನಂತಂದ್ರ ಅಣ್ಣ ಬಿಜೆಪಿಗೆ ಹಾಕ್ಬೇಕಂತ. ಬಿಜೆಪಿನ ಬರ್ಬೇಕು. ಬಿಜೆಪಿ. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನ ಕೊಟ್ಟರ ಕಾಂಗ್ರೆಸ್, ಮತ್ತೆ ಬಿಜೆಪಿನ ಯಾಕೆ ಬರ್ಬೇಕು ನಿಮಗೆ? ಫಸ್ಟ್ ಲೈಫ್ ಲೀಡ್ ಮಾಡ್ಬೇಕು. ಲೈಫ್ ಲೀಡ್ ಮಾಡ್ಬೇಕಂದ್ರೆ ನಾವು ಸೇಫ್ ಹ್ಯಾಂಡ್ನಾಗಿರ್ಬೇಕು. ಬಿಜೆಪಿ ಇದ್ರೆ ಸೇಫ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.